ವಿಡಿಯೋಸು ಓಡಲ್ಲ, ಬ್ಯಾಡ್ ಕಮೆಂಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅಂತ. ನಮ್ಮ ದೇವಸ್ಥಾನಕ್ಕೆ ಹೋದ್ರು ಬಡ್ಡಿ ಮಕ್ಕಳು ಅಲ್ಲೂ ಕೆಟ್ಟವರು ಒಳ್ಳೆಯವರು, ನೀನು ಅಂದ್ರೆ ನಿನ್ನ ಅಪ್ಪ ಅಂತ ಬೈ ಮಕ್ಕಳು ಕುತ್ಕೊಂಡು ಮಾತಾಡ್ತಿದ್ದಾರೆ ಅಂದ್ರೆ ಅವ್ರನ್ನ ನೋಡೋ ರೀತಿನೇ ಬೇರೆ. ಹಲೋ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ನಾನು ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹೌದು, ನಮ್ಮ ಯೂಟ್ಯೂಬ್ ಚಾನಲ್ ಅಂದರೆ ಲೈಫ್ ಆಫ್ ಪ್ರಕೃತಿ ಚಾನಲ್ಲು ಮಾನಿಟೈಸೇಷನ್ ಆನ್ ಆಗಿದೆ. ಅದ್ರ ಖುಷಿನಲ್ಲಿ ನಾವು ಇವತ್ತು ವಿಡಿಯೋ ಮಾಡ್ತಾ ಇದ್ವಿ. ಹೌದು, ಇಷ್ಟು ಬೇಗ ನಾನು ಹೇಗೆ ನಮ್ಮ ಚಾನಲ್ನ ಮಾನಿಟೈಸ್ ಮಾಡಿದೆ, ಹಾಗೆ ಏನೆಲ್ಲ ಕಷ್ಟಪಟ್ಟೆ, ನನ್ನ ಜರ್ನಿ ಹೇಗಿತ್ತು ಎಲ್ಲನೂ ಹೇಳುವ ಸಮಯ, ನಿಮ್ಮ ಜೊತೆ ಹಂಚ್ಕೊಳೋ ಸಮಯ. ದಿನ ನಾನು ಸಿಗ್ತಾ ಇದ್ದೆ ನಿಮ್ಮೆಲ್ಲರ ಜೊತೆ, ಪ್ರೀತಿಯಿಂದ ಮಾತಾಡಿಸ್ತಿದ್ದೆ. ನೀವು ಕೂಡ ತುಂಬ ಪ್ರೀತಿ ಕೊಟ್ಟಿದ್ದೀರಾ, ಅದಕ್ಕೆ ತುಂಬ ಹೃದಯದಿಂದ ಧನ್ಯವಾದ ಹೇಳ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಚಾನಲ್ನ ಗ್ರೋ ಮಾಡಬೇಕು, ಯಾವ ಥರ ನಾವು ಬೆಳಿಬೇಕು ಯೂಟ್ಯೂಬ್ನಲ್ಲಿ ಅನ್ನೋ ಹುಚ್ಚಿಟ್ಕೊಂಡಿರೋದ್ರಿಂದ ನಾನು ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೆ. ಬಟ್ ಇದೇ ಅನಿವಾರ್ಯ ಅಂತ ಏನಿರಲಿಲ್ಲ, ಬಟ್ ಅದರಲ್ಲಿ ಬೆಳಿಬೇಕು ಅನ್ನೋ ಹುಚ್ಚು ನನ್ನಲ್ಲಿ, ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದಿದ್ದು ಸಿಕ್ಕಾಪಟ್ಟೆ ಇತ್ತು. 4 ತಿಂಗಳಲ್ಲಿ ಮಾನಿಟೈಸೇಷನ್ ಹೇಗಾಯಿತು, ಹೇಗೆ ಮಾಡಿದೆ, ವಿಡಿಯೋ ಓಡಿಲ್ಲ ಅಂದ್ರೂ ನಾವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಮಾಡ್ಕೊಬೋದಾ, ಇದು ಇವತ್ತಿನ ವಿಡಿಯೋನ ನಾನು ಮಾಡಿ ನಿಮಗೂ ಕೂಡ ಮೋಟಿವೇಶನ್, ಕೆಲವೊಬ್ರು ಯಾರು ಚಾನಲ್ ಮಾಡಬೇಕು ಅಂತಿದ್ದೀರಾ ಅವ್ರಿಗೆ ಮೋಟಿವೇಶನ್ ಕೊಡೋಕ್ಕೋಸ್ಕರ ನಾವಿವತ್ತು ಇಲ್ಲಿದ್ದೀವಿ ಅಂತ ಹೇಳ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಯೂಟ್ಯೂಬ್ ಅನ್ನೋದು ಯಾವತ್ತೂ ಆರಾಮಾಗಿ ಬರೋ ಜರ್ನಿ ಅಲ್ವೇ ಅಲ್ಲ. ಕೆಲವೊಬ್ಬರಿಗೆ ಏನಂತಾರೆ, ಹುಟ್ತಾನೆ ಲಕ್ ಅಂತ ಹೇಳ್ತಾರಲ್ಲ, ಪ್ರತಿಭೆ ಜೊತೆ ಲಕ್ಕು ಸೇರಿ ಒಂದೊಳ್ಳೆ ಆಪರ್ಚುನಿಟಿ ಮಾಡಿಕೊಂಡು ಬೆಳೆದು ಬಿಡ್ತಾರೆ. ಬಟ್ ಎಲ್ಲರೂ ಕೂಡ ಅದೇ ಲಕ್ಕಲ್ಲಿ ಇರೋದಿಲ್ಲ. ಪ್ರತಿಭೆ ಇರುತ್ತೆ ಬಟ್ ಲಕ್ ಇರಲ್ಲ, ಲಕ್ಕಿದ್ದವ್ರಿಗೆ ಪ್ರತಿಭೆ ಇರಲ್ಲ. ಆದರೆ ನಮ್ಮ ವಿಷಯದಲ್ಲಿ ಏನಾಯಿತು ಅಂದರೆ, ನಮಗೆ ಪ್ರತಿಭೆ ಒಂದು ತಕ್ಕಮಟ್ಟಿಗೆ ಇದ್ರೂ ಕೂಡ ಲಕ್ ಅನ್ನೋದು ಒಂಚೂರು ಕೆಲಸಕ್ಕೆ ಬಂದಿಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ಸ್ಟ್ರಗಲ್ ಮಾಡಿದ್ದೀವಿ. ಮೊದಲು ಯಾವುದೇ ಆಸೆ ಇಟ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಲಿಲ್ಲ, ಖಂಡಿತವಾಗ್ಲೂ ಹೇಳೋದಾದರೆ. ಬಟ್ ಆಮೇಲೆ ಅದು ಬೆಳವಣಿಗೆ ನೋಡಿ ಈ ಚಾನಲ್ನ ನಾನು ಬೆಳೆಸ್ತೀನಿ, ಈ ಚಾನಲ್ನ ಬೆಳೆಸಬೇಕು, ಇದಕ್ಕೋಸ್ಕರ ನಾನು ಏನು ಬೇಕಾದ್ರೂ ಕಷ್ಟಪಡ್ತೀನಿ ಅನ್ನೋ ತಲೆಗೆ ನಾನು ಬಂದಿದ್ದಾಯಿತು. ಮಾಡಬೇಕು, ಇದರಲ್ಲಿ ನಾನು ವೈಟಿಗೆ ಬಂದಿದ್ದೀನಿ, ನಾನೇನೋ ಒಂದು ಸಾಧನೆ ಮಾಡಬೇಕು ಅಂತ ಪಣ ತೊಟ್ಟು ನಿಂತಾಗ ಸುಮಾರು ವಿಡಿಯೋಸ್ಗಳು ನನಗೆ ಕೈ ಹಿಡೀತು. ಆವಾಗ ಒಂದು ಫೇಮಸ್ ಯೂಟ್ಯೂಬರು, ಅವ್ರ ಹೆಸರು ತೊಗೊಳೋದು ಬೇಡ ಬಿಡಿ, ಒಬ್ಬರು ಫೇಮಸ್ ಯೂಟ್ಯೂಬರು ಒಂದ್ಸಲ ಮಾತಾಡ್ತಾ ಇದ್ರು, ಹೀಗೆ ಲೈವ್ ಮಾಡಿ, ನಾನು ನನ್ನ ಮಾನಿಟೈಸೇಷನ್ ಹೇಗಾಯಿತು ಅನ್ನೋ ಮೇನ್ ಟಾಪಿಕಿಗೆ ಬರ್ತಾ ಇದ್ದೀನಿ. ಲೈವ್ ಅನ್ನೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ವಿಡಿಯೋಸ್ ಆಗ್ತಾ ಇದ್ದೆ, ಓಡುತ್ತೋ ಬಿಡುತ್ತೋ ದೇವ್ರಿಗೆ ಬಿಟ್ಬಿಟ್ಟಿದ್ದು ಅಂತ ಸುಮ್ಮನೆ ಇದ್ದೆ. ಲೈವ್ ಅನ್ನೋ ಟಾಪಿಕ್ಕಿಗೆ ನಾವು ಹೋಗಿರಲಿಲ್ಲ. ಬಟ್ ಹೀಗೆ ಒಬ್ಬರು ಫೇಮಸ್ ಯೂಟ್ಯೂಬರು ನಮ್ಮ ಚಾನಲ್ನ ಹೇಗೆ ಗ್ರೋತ್ ಮಾಡ್ಬೋದು, ಹೇಗೆ ನಾವು ಮುಂದೆ ತೊಗೊಂಡೋಗ್ಬೋದು ಅಂತ ವಿಡಿಯೋ ಮಾಡಿದರು. ಅದರಲ್ಲಿ ಮೇನ್ ಟಾಪಿಕ್ ಬಂದುಬಿಟ್ಟು ಲೈವ್ ಬಗ್ಗೆ ಮಾತಾಡಿದರು. ಒಬ್ಬರು ಯೂಟ್ಯೂಬರ್ ಹೇಳಿದ್ದು ನನಗೆ ಒಂದು ಲೈನ್ ಇಷ್ಟ ಆಯಿತು. ಏನು ಅಂತಂದರೆ, ಲೈವ್ ಸ್ಟ್ರೀಮಿಂಗ್ ಅಂತ ಒಂದಿದೆ, ಅದನ್ನು ಬಳಸ್ಕೊಳ್ಳಿ, ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ, ಅದರಿಂದ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು, ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಕೂಡ ಬರ್ತಾರೆ, ಹೊಸದಾಗಿ ಎಲ್ಲ ಫ್ರೆಂಡ್ಸ್ಗಳು ಆಗ್ತಾರೆ, ಎಲ್ಲರ ಸಪೋರ್ಟಿಂದ ನೀವು ಬೆಳಿಬೋದು ಅನ್ನೋ ಒಂದು ಟಾಪಿಕ್ ಕೇಳಿದೆ. ಆವಾಗ ಇದನ್ನು ನಾನು ಯಾಕೆ ಟ್ರೈ ಮಾಡಬಾರ್ದು, ಸರಿ ಈ ಲೈವ್ ಸ್ಟ್ರೀಮಿಂಗ್ ಅನ್ನೋದನ್ನು ನಾನು ಕೂಡ ಟ್ರೈ ಮಾಡ್ತೀನಿ, ಮುಂದೆ ಇದನ್ನು ಕೂಡ ಏನು ಒಂದು ಲೈಕ್ ಹೆಂಗಿದೆ ಅಂತ ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾವು ಒಂದಿನ ಏನು ಮಾಡಿದ್ವಿ ಅಂದರೆ, ಆಗಿದ್ದಾಗಲಿ ಒಂದ್ಸಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಲೈವ್ ಸ್ಟ್ರೀಮಿಂಗ್ ಆನ್ ಮಾಡೋಣ ಏನಾಗುತ್ತೆ ಅಂತ ಹೇಳಿ ಆನ್ ಮಾಡಿದೆ. ಫಸ್ಟೇ ನನ್ನ ಲೈವಿಗೆ ಯಾರೂ ಬಂದಿಲ್ಲ, ಸುಮ್ಮನೆ ಲೈವ್ ಆನ್ ಮಾಡಿದೆ. ಒಂದು 10 ನಿಮಿಷ ಸುಮ್ಮನೆ ಕೂತಿದ್ದೆ, ಯಾರು ಇಲ್ಲ ನನ್ನ ಲೈವಲ್ಲಿ. ಸೊ ಇದು ವರ್ಕೌಟ್ ಆಗಲ್ಲಪ್ಪ, ಅವ್ರು ಹೇಳಿದರು, ಬಟ್ ಅವರೇನೋ ಫೇಮಸ್ ಇರ್ತಾರೆ, ಅವ್ರ ಲೈವಿಗೆ ಬರ್ತಾರೆ, ನಮ್ಮ ಲೈವಿಗೆ ಯಾರು ಬರ್ತಾರೆ ಅನ್ನೋದು ನನ್ನ ಮಾತಾಗಿತ್ತು. ಸೊ ಅವತ್ತು ನಾನು ಲೈವ್ನ ಹೆಂಡ್ ಮಾಡಿದೆ, ಒಂದು 10 ನಿಮಿಷ ಆನ್ ಇಟ್ಬಿಟ್ಟು ಸೆಕೆಂಡ್ ಡೇ ಆನ್ ಮಾಡಿದೆ ಲೈವ್ನ. ಆವಾಗ ಒಂದಿಬ್ಬರು ಬಂದರು, ಆವಾಗ ಒಂಥರ ಖುಷಿ ಆಯಿತು. ಬಂದುಬಿಟ್ಟು ಮಾತಾಡಿದರು, ಯಾವ ಊರು ಏನು ಹೀಗೆ ಅಂದರು. ಅವರು ಹೀಗೆ ಯೂಟ್ಯೂಬಲ್ಲಿ ಸರ್ಕಸ್ ಹೊಡಿತಿರೋರೇ ಬಂದಿದ್ರು ನಮ್ಮಂಗೆ ಕೆಲವೊಬ್ರು, ಅವ್ರು ತುಂಬ ಒಳ್ಳೆ ಫ್ರೆಂಡ್ಸ್ಗಳು ಆಗಿದ್ದಾರೆ ಇವಾಗ. ಅದಾದಮೇಲೆ ಸರಿ ಮಾತಾಡಿದಾಯಿತು, ಅದರಲ್ಲಿ ಒಂದು ಸ್ವಲ್ಪ ವಾಚ್ ಅವರ್ ಕೂಡ ಬಂತು ಅದು. ಅದಾದಮೇಲೆ ನಾನು ಇದರಿಂದ ಏನೂ ಆಗಲ್ಲ, ಏನು ಸುಮ್ಮನೆ ವಿಡಿಯೋಸ್ ಹಾಕ್ಬಿಡೋಣ, ಯಾವಾಗ ಆಗುತ್ತೆ ಆಗಲಿ, ಆಗಿಲ್ಲ ಅಂದರೂ ಇಟ್ಸ್ ಓಕೆ, ನನ್ನೊಂದು ಚಾನಲ್ ಇದೆ, ಅದ್ರಲ್ಲಿ ನಾನು ವಿಡಿಯೋಸ್ ಹಾಕ್ತಾ ಇದ್ದೀನಿ, ನಾನು ಹ್ಯಾಪಿಯಾಗಿದ್ದೀನಿ. ವಾರ 15 ದಿವಸಕ್ಕೆ ಒಂದ್ಸಲ ಲೈವ್ ಮಾಡ್ತಾ ಇದ್ದೆ. ಹಾಗಾಗಿ ನನಗೂ ಕೆಲವೊಬ್ಬರು ಫ್ರೆಂಡ್ಸ್ಗಳಿಗೋಸ್ಕರ, ಅವ್ರ ಜೊತೆ ಹರಟೆ ಹೊಡೆಯೋದಕ್ಕೋಸ್ಕರ ಸೀರಿಯಸ್ ಆಗಿ ತೊಗೊಂಡು ಮಾಡ್ತಿದ್ದಿಲ್ಲ. ಇದ್ರಲ್ಲಿ ವಾಚ್ ಅವರ್ ಬರುತ್ತೆ, ಏನೋ ಆಗುತ್ತೆ, ಯಾಕಂದರೆ 4,000 ನಾವು ಕಂಪ್ಲೀಟ್ ಮಾಡಬೇಕು. ನಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗಬೇಕು ಅಂದರೆ 1,000 ಸಬ್ಸ್ಕ್ರೈಬರ್ ಇರಬೇಕು, ಹಾಗೆ 4,000 ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು. ವಾಚ್ ಅವರು ನಮಗೆ ಅದೇನಂತಾರೆ, ಕನ್ನಡಿ ಒಳಗಿನ ಗಂಟು ಅಂತಾರಲ್ಲ, ಆ ಥರ ನೋಡೋಕೆ ಈಸಿ ಅನ್ನಿಸ್ತಿತ್ತು, ಬಟ್ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ನಾವು ಎಷ್ಟೇ ಕಷ್ಟಪಟ್ಟರು ವಾಚ್ ಅವರು 100 ವಾಚ್ ಅವರು ಕಂಪ್ಲೀಟ್ ಮಾಡ್ಕೊಳೋದಕ್ಕೂ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ವಿ. ಸೊ ಹೀಗೆ ಇದ್ದಾಗ ಭಗವಂತನ ದಯೆ ಏನಿತ್ತೋ ಏನೋ ಗೊತ್ತಿಲ್ಲ, ಇದೆಲ್ಲ ಲೈವ್ ಸ್ಟ್ರೀಮಿಂಗ್ ಎಲ್ಲ ಟೈಮ್ ವೇಸ್ಟ್ ಮಾಡ್ಕೊಳೋದು ಬೇಡ, ಸುಮ್ಮನೆ ಇನ್ಮೇಲೆ ಮಾಡೋದು ಬೇಡ ಅಂತ
ಲಾಸ್ಟ್ ಒಂದು ಲೈವ್ ಸ್ಟ್ರೀಮಿಂಗ್ ಮಾಡೋಣ ಅಂತ ಅವತ್ತು ನಾನು ಬಂದಿದ್ದೆ. ಅದೇನೋ ಆಟೋಮೆಟಿಕ್ಲಿ ಜನಗಳು ತುಂಬ ಜನ ಬಂದರು, ಅಂದರೆ 1,500 ಜನ ಬಂದರು. ಅವತ್ತು ಫಸ್ಟು ನನ್ನ ಲೈವು ಸ್ವಲ್ಪ ವೈರಲ್ ಬಿಟ್ಟಿದ್ರು. ಅಂದರೆ ಸುಮಾರು ದಿವಸ ಏನು ಮಾಡಿರಲಿಲ್ಲ, ಸ್ಟಾರ್ಟಿಂಗಲ್ಲೇ ನನ್ನ ಲೈವ್ ವೈರಲ್ ಕೊಟ್ಟರು. ಸೊ ಜನಗಳು ಬಂದಾಗ ನನಗೊಂದು ನಾನು ಅಂದ್ಕೊಳ್ಳೋಕ್ಕಿಂತ ಜಾಸ್ತಿನೇ ನನಗೆ ವಾಚ್ ಅವರ್ ಬಂತು 1 ಅವರ್ ಲೈವ್ ಮಾಡಿದ್ದಕ್ಕೆ. ಸೊ ಅವಾಗ ನಾನು ಅದನ್ನು ಬಿಟ್ಟು ಒಂದು 2 ಡೇಸ್ ಬಿಟ್ಬಿಟ್ಟು ಮತ್ತೆ ಲೈವ್ ಮಾಡಿದೆ. ಮತ್ತೆ ಜನಗಳು ಬಂದರು, ಏನಕ್ಕೆ ಸೀರಿಯಸ್ ಆಗಿ, ಹೌದು ಅವ್ರು ಹೇಳಿದ್ದು ನಿಜ, ಲೈವಲ್ಲಿ ನಾವು ಏನೋ ಒಂದು ಮಾಡ್ಬೋದು, ನಾವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು ಅಂತ ತಲೆಯಲ್ಲಿ ಬಂದಾಗ ನಾನೇನು ಮಾಡಿದೆ, ಡೈಲಿ ಸ್ವಲ್ಪ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳೋದಕ್ಕೆ ಲೈವ್ ಸ್ಟ್ರೀಮಿಂಗ್ ಮಾಡ್ತೀನಿ ಅಂತೇಳಿ ಅಂದ್ಕೊಂಡು ಲೈವ್ ಸ್ಟಾರ್ಟ್ ಮಾಡಿಕೊಂಡೆ. ಲೈವ್ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ವೈರಲ್ಲು ಆರಾಮಾಗಿ ವೈರಲ್ ಕೊಟ್ಟರು ನನಗೆ. ವೈಟಿನಲ್ಲಿ ಸುಮಾರು ದಿವಸ ಆಗಲಿಲ್ಲ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ, ಅಂದರೆ ಚಾನಲ್ ಇತ್ತು ಸುಮಾರು ಸೊ ಮೊದಲು ಒಂದು ಹಳೆ ಚಾನಲ್ ಒಂದು ಇತ್ತು. ಹಳೆ ಚಾನಲ್ಲು ಅನ್ನೋಕ್ಕಿಂತ ನನ್ನ ಪ್ರೀತಿಯ ಚಾನಲ್ಲು, ಅದರಲ್ಲಿ ಒಂದು ಕಾಮಿಡಿ ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೆ. ನನ್ನದೇ ಅದು ಓನ್ ಕಾಮಿಡಿ ವಿಡಿಯೋಸ್ನ ಹಾಕ್ತಿದ್ದೆ. ಸುಮಾರು ಚೆನ್ನಾಗಿ ಓಡ್ತಾ ಇತ್ತು ಆ ಚಾನಲ್ಲು. ಒಂದೇ ಒಂದು ಸಣ್ಣ ತಪ್ಪಿಂದ ಆ ಚಾನಲ್ನ ಕಳ್ಕೊಬೇಕಾಯಿತು. ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೆ, ಬಟ್ ಯಾವುದೇ ಇಂಟ್ರೆಸ್ಟ್ ಇರಲಿಲ್ಲ. ಬಿಡೋ, ಅದನ್ನೇ ಅಷ್ಟು ಕಷ್ಟಪಟ್ಟು ಮಾಡಿದ್ದೆ, ಸುಮಾರು ದಿವಸ ತೊಗೊಂಡು ಬೆಳೆಸ್ತಾ ಇದ್ದೆ. ಬಟ್ ಇದೇ ಹೇಗೆ ಮಾಡಲಿ ನಾನು, ಮತ್ತೆ ನಾವು ಫುಲ್ಲು ಗ್ರೌಂಡಿಂದ ಫುಲ್ ಟಾಪ್ಗೆ ಎದಳೋದು ಭಾರಿ ಕಷ್ಟ ಅಂತೇಳಿ ಈ ಚಾನಲ್ನ ನಾನು ಈಸಿಯಾಗಿ ತೊಗೊಂಡಿದ್ದೆ. ಬಿಡು, ಯಾವಾಗ ಮನಸ್ಸಿಗೆ ಬಂದಾಗ ಒಂದು ನನ್ನ ಕ್ರಿಯೇಟಿವಿಟಿ ತೋರಿಸ್ಕೊಳಕ್ಕೋಸ್ಕರ ಒಂದು ವಿಡಿಯೋ ಹಾಕ್ತೀನಿ ಅಷ್ಟೇ, ಈ ಚಾನಲ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ನಮ್ಮ ಕನ್ನಡದ ಹೆಣ್ಮಕ್ಳು ಎಷ್ಟೊಂದು ಜನ ಫೇಸ್ ಲೈವ್ ಮಾಡ್ತಾ ಇರಲಿಲ್ಲ. ಯಾಕೆ ಅಂದರೆ ಬ್ಯಾಡ್ ಕಮೆಂಟು, ಅವರನ್ನು ಫೇಸ್ ಮಾಡೋದು ಎಲ್ಲ, ಮತ್ತು ಅವರಿಗೆ ಸ್ಕ್ರೀನ್ ಮುಂದೆ ಬರೋದಕ್ಕೆ ತುಂಬ ಭಯನೂ ಇತ್ತು. ಹಾಗಾಗಿ ಎಷ್ಟೊಂದು ಜನ ಮಾಡ್ತಾ ಇರಲಿಲ್ಲ. ಬಟ್ ನಾನು ಮೂಲತಃ ಸ್ವಲ್ಪ ರೀಲ್ಸು, ಶಾರ್ಟ್ಸು ಅಂತ ಸುಮಾರು ವಿಡಿಯೋಸ್ ಮಾಡ್ತಿದ್ದರಿಂದ ನನಗೆ ಅದ್ರ ಬಗ್ಗೆ ಭಯ ಯಾವುದೂ ಇರಲಿಲ್ಲ. ಅಲ್ಲೂ ವಿಡಿಯೋಸ್ ಮುಂದೆ ಕ್ಯಾಮ್ರಾ ಮುಂದೆನೇ ಮಾತಾಡ್ತೀನಿ, ಆ್ಯಕ್ಷನ್ ಮಾಡ್ತಿದ್ದೆ, ಇಲ್ಲೂ ಕೂಡ ಕ್ಯಾಮ್ರಾ ಮುಂದೆ ಮಾತಾಡ್ತೀನಿ ಅನ್ನೋ ಒಂದು ಧೈರ್ಯ ಇತ್ತು ನನಗೆ. ಅದಾದಮೇಲೆ ಹೀಗೆ ವೈರಲ್ ಥರನೇ ಇತ್ತು. ಸುಮಾರು ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಳ್ಳೆಯವರು ಬರ್ತಿದ್ರು, ಕೆಟ್ಟವರು ಬರ್ತಾಯಿದ್ರು. ಆಬ್ವಿಯಸ್ಲಿ ಒಳ್ಳೇದೆಲ್ಲಿರುತ್ತೆ, ಕೆಟ್ಟದ್ದು ಕೂಡ ಅಲ್ಲೇ ಇರುತ್ತೆ ಪಕ್ಕದಲ್ಲಿ. ಅದರಿಂದ ನಾವು ದಾಟ್ಕೊಂಡು ಬಂದು ಬೆಳಿಬೇಕು ಅಂದರೆ ಅದು ತುಂಬಾ ಕಷ್ಟ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಬ್ಯಾಡ್ ಕಮೆಂಟ್ಸ್ ಅಂತ ಗೊತ್ತಿತ್ತು, ಬಟ್ ಇಲ್ಲಿ ಲೈವ್ ಸ್ಟ್ರೀಮಿಂಗಲ್ಲಿ ಬರೋ ಬ್ಯಾಡ್ ಕಮೆಂಟ್ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಸಿಕ್ಕಾಪಟ್ಟೆ ತಲೆ ಕೆಡ್ತಾ ಇತ್ತು. ಯಾಕಂದರೆ ಒಂದು ಹೆಣ್ಮಕ್ಳು ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ಅವ್ರನ್ನ ನೋಡೋ ರೀತಿನೇ ಬೇರೆ ಆಗಿರುತ್ತೆ. ನಾವು ಏನಕ್ಕೋ ನಮ್ಮ ಕನಸು, ನಮ್ಮದು ಒಂದು ಡ್ರೀಮ್, ಏನೋ ಒಂದು ಸಾಧನೆ ಮಾಡಬೇಕು ಅಂತ ನಾವು ಬಂದಿರ್ತೀವಿ. ಅದನ್ನು ಬೇರೆ ಥರ ಆಪರ್ಚುನಿಟಿ ಬಳಸ್ಕೊಳಕ್ಕೆ ಅಂತ ಫಸ್ಟ್ ಲೆವೆಲಲ್ಲಿ ಕೆಲವೊಬ್ರು ಜನಗಳು ಬರ್ತಾಯಿದ್ರು. ಅದು ನೋಡಿ ನನಗೂ ಬೇಜಾರಾಗ್ತಿತ್ತು. ಬಟ್ ಯಾವತ್ತೂ ನಾನು ಸ್ಟ್ರಾಂಗ್ ಆಗಿರೋದನ್ನು ಮಾತ್ರ ಬಿಟ್ಟಿಲ್ಲ. ನಾನು ಹೇಳಬೇಕು ಅಂದರೆ, ನೀನು ಅಂದರೆ ನಿನ್ನಪ್ಪ ಅಂತ ಬೈತಾ ಇದ್ದೆ, ಅದಂತೂ ನಿಜ ಹೇಳ್ತೀನಿ. ಬಂದ ಸರಿ ಮಾತಾಡ್ದ, ಸಿಸ್ಟರ್ ಅಂದರೆ ನಾನು ಅಣ್ಣ ಹೇಗಿದ್ದೀರಾ, ತಮ್ಮ ಹೇಗಿದೆಯಾ ಹಾಗೆ ಮಾತಾಡ್ತಾ ಇದ್ದೆ. ಬೇರೆ ಲೆವೆಲಲ್ಲಿ ಬಂದರೆ ನಾನು ಅದೇ ಫಸ್ಟ್ ಲೆವೆಲಲ್ಲೇ ನಾನು ನಿಂತ್ಕೊತಾ ಇದ್ದೆ, ನಿಜವಾಗ್ಲೂ ಹೇಳ್ತೀನಿ. ಅದಕ್ಕೋಸ್ಕರ ವೈಟಿನಲ್ಲಿ ಒಂದು ಒಳ್ಳೆ ಹೆಸರು ಕೂಡ ಮಾಡಿದೆ, ರೌಡಿ. ಹೀಗೆ ಫುಲ್ಲು ಯಾರಿಗೂ ಎದುರ್ಕೊಳಲ್ಲ, ಫುಲ್ಲು ಡೇರಿಂಗು, ಆ ಥರ ಒಂದು ಕೆಲವೊಬ್ಬರು ತುಂಬ ಪ್ರೀತಿಯಿಂದ ಹೆಸರು ಕೊಟ್ಟಿದ್ದಾರೆ. ಹಾಗೆ ಸುಮಾರು ಜನ ಪ್ರೀತಿನೂ ಕೊಟ್ಟಿದ್ದಾರೆ. ಓಕೆ, ಒಳ್ಳೇದು ಕೆಟ್ಟದ್ದು ಅನ್ನೋದು ಎಲ್ಲ ಕಡೆ ಇರುತ್ತೆ, ಇಲ್ಲಿ ಮಾತ್ರ ಇರಲ್ಲ. ಲೈವ್ ಸ್ಟ್ರೀಮಿಂಗಲ್ಲಿ ಅಷ್ಟೇ ಇರಲ್ಲ. ಹಾಗೆ ಮನೆ ಹತ್ರ ಒಂದು ದೇವಸ್ಥಾನಕ್ಕೆ ಹೋದ್ರೂ ಬಡ್ಡಿ ಮಕ್ಕಳು ಅಲ್ಲೂ ಕೆಟ್ಟವರು ಒಳ್ಳೆಯವರು ಅಂತ ಇರ್ತಾರೆ. ನನ್ನ ಪ್ರಕಾರ ಮಾತಾಡೋದಾದರೆ ವೈಟಿನಲ್ಲಿ ಅಷ್ಟೇ ಇರೋದಿಲ್ಲ. ಸುತ್ತಮುತ್ತ ನೀನು ರೋಡಲ್ಲಿ ಹೋಗ್ತೀಯ ಅಂದ್ರೂ ನೋಡೋ ನೋಡ್ದಲ್ಲೇ ನಾನು ಎಂಥವ್ನು ಇರ್ಬೋದು ಅಂತ ತಿಳ್ಕೊಂಬಿಡ್ಬೋದು, ಅಷ್ಟು ಚೆನ್ನಾಗಿ ಇರ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ಬೆಳೆದಿರುವಾಗ ಇದಕ್ಕೆಲ್ಲ ಎದುರ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ಇಲ್ಲ, ನಡಿ ಮುಂದೆ ನಡಿ. ಇವಾಗ ಹೆಂಗಿರೋ ನನಗೆ ಸಿಕ್ಕಾಪಟ್ಟೆ ವಾಚ್ ಅವರ್ ಸಿಗ್ತಾಯಿದೆ, ನಾನು ಇದಕ್ಕೆ ನಾನು ಕೈ ಕಟ್ಕೊಂಡ್ಕೋಬೇಕು ಅಂತ. ಅದರಿಂದ ಸುಮಾರು ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದ್ರು. ಬರೀ ನೆಗೆಟಿವೇ ಹೇಳೋದು ಬೇಡ, ಒಳ್ಳೆಯದು ಇತ್ತು ಅದರಲ್ಲಿ. ಯಾಕಂದರೆ ಮನಸ್ಸು ಕೆಟ್ಟಿದ್ದಾಗ, ಅಂದರೆ ಅಯ್ಯೋ ಬರೀ ಇದೇ ಕೆಲಸ, ಇದೇ ಮನೆ ತೊಳಿ, ಪಾತ್ರೆ ತೊಳಿ, ಮಕ್ಳನ್ನ ಕಳಿಸು, ಇದೇ ಆಗೋಯ್ತಾ ಲೈಫು ಅಂದ್ಕೊಂಡಿದ್ದಾಗ, ನಮಗೂ ಇಲ್ಲ, ಒಂದು ಜೀವನ ಇದೆ ಅಂತ ತೋರಿಸಿದೆ ನನಗೆ ವೈಟಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಂದು ವೈಟಿನಲ್ಲಿ ಚಾನಲ್ ಇಟ್ಕೊಂಡಿದ್ದೀನಿ, ಇನ್ಸ್ಟಾದಲ್ಲಿ ಚಾನಲ್ ಇಟ್ಕೊಂಡಿದ್ದೀನಿ, FBನಲ್ಲಿ ಚಾನಲ್ ಇಟ್ಕೊಂಡಿದ್ದೀನಿ. ಎಲ್ಲ ಕಡೆ ಒಂದು ಒಳ್ಳೆ ಗ್ರೋತ್ ಇದೆ. ಅದನ್ನು ನೋಡಿ ನನಗೆ ಖುಷಿ ಆಗುತ್ತೆ. ಹಾಗೆ ಮನೆ ಕಡೆಯಿಂದ ತುಂಬ ಒಳ್ಳೆ ಸಪೋರ್ಟು ಕೂಡ ಕೊಟ್ಟಿದ್ದಾರೆ, ಅದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಒಂದು ಬ್ಯಾಡ್ ಕಮೆಂಟ್ಗಳನ್ನೇ ನೋಡಿ ತಲೆ ಕೆಟ್ಟಿದ್ದಾಗ, ಇಲ್ಲ ನಾನು ಬೇಡ, ಇದನ್ನೆಲ್ಲ ನಿಲ್ಲಿಸ್ತೀನಿ ಅಂತಲೂ ಮನಸ್ಸಿಗೆ ಬಂದಿದೆ. ಹೀಗೆ 1-2 ತಿಂಗಳು ನಾನು ಕಂಟಿನ್ಯೂಸ್ ಆಗಿ ಡೈಲಿ ಲೈವ್ ಮಾಡ್ತಿದ್ದೆ. ಬಿಸಿ ಇದ್ದ ನಾನು ಕೆಲವೊಂದು ರಜಾ ಅಂದರೆ ಸಂಡೇ ಎಲ್ಲರೂ ಮನೇಲಿರೋರು, ಆವಾಗ ಬಿಟ್ಟು ಇನ್ನು ಮಿಕ್ಕಿದ ದಿನ ಎಲ್ಲ ನಾನು ಲೈವಿಗೆ ಬರ್ತಾ ಇದ್ದೆ. ಲೈವ್ ಸ್ಟ್ರೀಮಿಂಗಲ್ಲಿ ಕೂತ್ಕೊಂಡು ಎಲ್ಲರ ಜೊತೆ ಮಾತಾಡ್ತಾ ಇದ್ದೆ.
ಹಾಗಾಗಿ ನನಗೆ ಏನಂತಾರೆ ಅರ್ಧ ರೀಚ್ ಆಗಿಬಿಟ್ಟಿದೆ. 2,000 ನಾನು ಆರಾಮಾಗಿ ರೀಚ್ ಆಗಿದ್ದೆ. ಅದಾದಮೇಲೆ ಫ್ಯಾಮಿಲಿ ಕಡೆ ಸ್ವಲ್ಪ ತಾಪತ್ರಯಗಳು ಶುರು ಆಯಿತು. ಅಲ್ಲಿ ಇಲ್ಲಿ ಹೋಗೋದು ಬರ್ತಾ ಇತ್ತು. ಮನೇನ ಸ್ವಲ್ಪ ನನ್ನ ಮಕ್ಕಳು ಕೂಡ ಬೇಜಾರಾಗ ಸ್ಟಾರ್ಟ್ ಮಾಡ್ರು. ಬರೀ ಲೈವಲ್ಲಿ ಇರ್ತಾರೆ, ಬೇರೆಯವ್ರು ಲೈವಲ್ಲಿ ಇರ್ತಾರೆ, ಇವರು ಲೈವ್ ಮಾಡ್ತಾರೆ ಅಂತ ಸ್ವಲ್ಪ ಕಿರಿಕಿರಿ ಸ್ಟಾರ್ಟ್ ಆಯಿತು. ಮನೆಯಲ್ಲೂ ಕೂಡ ಒಂದೊಂದು ಏನಂತಾರೆ ಮ್ಯಾನೇಜ್ ಮಾಡೋದು ಕಷ್ಟ ಆಗೋಯ್ತು. ಅವಾಗ ಏನು ಮಾಡಿದೆ, ಒಂದು ಬ್ರೇಕ್ ತೊಗೊಳ್ಳೋಣ ಅಂತ ಲೈವ್ನ ನಿಲ್ಲಿಸ್ಬಿಟ್ಟೆ. ಒಂದೂವರೆ ತಿಂಗಳು 2 ತಿಂಗಳು ಹತ್ತತ್ರ ನಾನು ಲೈವ್ ಮಾಡಲಿಲ್ಲ. ಮತ್ತೆ ನಾನು 1.5 ತಿಂಗಳು ಬಿಟ್ಕೊಂಡು ಕಂಬ್ಯಾಕ್ ಮಾಡಿದಾಗ ನನ್ನ ವೈರಲ್ಲು ಸ್ವಲ್ಪ ಅಂದರೆ ಜನಗಳು ಬರೋದು ಸ್ವಲ್ಪ ಕಮ್ಮಿ ಆಗಿತ್ತು. ಒಂದು 15-20 ದಿವಸ ನನಗೆ ಜನಗಳು ಸ್ವಲ್ಪ ಕಮ್ಮಿ ಇದ್ದರು. ಅಂದರೆ ಕಂಪ್ಲೀಟ್ ಕಮ್ಮಿ ಅನ್ನಂಗಿರಲಿಲ್ಲ, ತಕ್ಕ ಮಟ್ಟಿಗೆ ಕಮ್ಮಿ ಆಗಿದೆ. ಯಾಕಂದರೆ ಬ್ರೇಕ್ ಆಗಿತ್ತಲ್ಲ, ನಮ್ಮ ಚಾನಲ್ ಆ್ಯಕ್ಟಿವ್ ಇರಲಿಲ್ವಲ್ಲ, ಹಾಗಾಗಿ. ಅದಾದಮೇಲೆ ನೆಕ್ಸ್ಟ್ ಇನ್ನಿಂಗ್ಸು ಫುಲ್ಲು ಆ್ಯಕ್ಟಿವ್ ಆದೆ. ಎಲ್ಲರ ಜೊತೆ ಮಾತಾಡಿಕೊಂಡು ಆರಾಮಾಗಿ ಲೈವ್ ಮಾಡಿಕೊಂಡು ನನ್ನ ಚಾನೆಲ್ನ ನಾನು 4,000 ವಾಚ್ ಅವರ್ನ ಕಂಪ್ಲೀಟ್ ಮಾಡಿದೆ. ತುಂಬ ಖುಷಿಯಾಗುತ್ತೆ ಅದು ಹೇಳ್ಕೊಳೋದಕ್ಕೆ. ಯಾಕಂದರೆ ಪಟ್ಟಿರೋ ಕಷ್ಟ ಏನು ಅಷ್ಟಿಷ್ಟಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಒಂದು ಚಾನಲ್ನ ಗ್ರೋತ್ ಮಾಡಬೇಕು ಅಂದರೆ ಅಷ್ಟು ಈಸಿ ಇರಲ್ಲ. ಒಂದು ಲೆಕ್ಕಲ್ಲಿ ಬೆಳಿಬೇಕು, ಇಲ್ಲ ಯಾವುದಾದ್ರು ಒಂದು ಮೋಟಿವೇಶನಿಂದ ನಾವು ಬ್ಯಾಕ್ ಬೋನಾಗಿ ಇರೋರ ಕಡೆಯಿಂದ ಮೋಟಿವೇಶನ್ ತೊಗೊಂಡು ನಾವು ಆಚೆ ಬರಬೇಕು. ಯಾವುದೂ ಇಲ್ಲದೆ ಏನೂ ಇಲ್ಲದೆ ನಮ್ಮಂಥವ್ರು ಸಣ್ಣ ಪುಟ್ಟ ಯೂಟ್ಯೂಬರ್ಗಳು ಬೆಳೆಯೋದು ಭಾರಿ ಕಷ್ಟ ಇರುತ್ತೆ. ಸೊ ಹೀಗೆ ನೀವು ವಿಡಿಯೋ ಓಡಲೇಬೇಕು ಅಂತ ಏನಿಲ್ಲ. ಮೊದಲು ತುಂಬ ತಲೆಗೆ ತೊಗೋತೀರಾ, ವಿಡಿಯೋ ಓಡ್ತಿಲ್ಲ, ಏನು ಮಾಡಬೇಕು, ಏನಕ್ಕಿದ್ದ ಈ ಥರ ನಾವು ವೈಟಿ ಅಂತ ಹಿಂದೆ ಬೀಳಬೇಕು ಅಂತ ಅನ್ಕೊತೀರಾ. ಬಟ್ ಇದು ಒಂದು ಆಪ್ಷನ್ ಇದೆ ನಿಮಗೆ. ಲೈವ್ ಮಾಡಿ, ಲೈವ್ ಸ್ಟ್ರೀಮಿಂಗ್ ಮಾಡಿ, ಅದರಿಂದ ನೀವು ಫೇಸ್ ಲೈವ್, ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ ಎಕ್ಸ್ಪೆಷಲಿ, ಫೇಸ್ ಲೈವ್ ನೀವು ಗಟ್ಟಿಯಾಗಿದ್ದೀರಾ, ನಿಮ್ಮ ಮಾತಲ್ಲಿ ಕಾನ್ಫಿಡೆಂಟ್ ಇದೆ, ಯಾರ ಜೊತೆ ಬೇಕಾದ್ರೂ ನಾನು ಆರಾಮಾಗಿ ಮಾತಾಡ್ತೀನಿ ಅನ್ನೋ ತಲೆ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗ್ಲೂ ಫೇಸ್ ಲೈವ್ ಮಾಡಿ. ವೈರಲ್ ಆಗುತ್ತೆ, ನಿಮ್ಮ ಏನು ಲೈವ್ ಸ್ಟ್ರೀಮಿಂಗ್ ಕೂಡ ವೈರಲ್ ಆಗುತ್ತೆ. ಆವಾಗ ಆರಾಮಾಗಿ ನೀವು ಏನಿದೆ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಬೋದು. ಆದಷ್ಟು ಬೇಗ ಅದೊಂದೇ ಆಪ್ಷನ್ನು. ವಿಡಿಯೋ ಹೊಡೆದಿದ್ದವರಿಗೆ ಲೈವಿಂದ ಕೂಡ ನೀವು ನಿಮ್ಮ ಚಾನಲ್ನ ಮಾನಿಟೈಸೇಷನ್ನ ಆನ್ ಮಾಡ್ಕೋಬೋದು. ತುಂಬ ದಿನ ಏನು ತೊಗೊಳಲ್ಲ. ಬಟ್ ನೀವು ಕರೆಕ್ಟಾಗಿ ಮಾಡಿ. ಏನು ಮಾಡ್ತೀರಾ ನಿಮ್ಮ ಕೆಲಸದಲ್ಲಿ, ಫೇಸ್ ಲೈವ್ ಮಾಡ್ತಿದ್ದೀನಿ ಅಂದರೆ ಕರೆಕ್ಟಾಗಿ ಹಾಗೆ ಮಾಡಿ. ಲೈವ್ ಹೆಂಗೆ ಮಾಡಬೇಕು ಅದೇ ರೀತಿ ಮಾಡಿ, ಆಯಿತಾ. ಇದರಿಂದ ಇವಾಗ ಫೇಸ್ ಲೈವ್ ಮಾಡಲ್ಲ, ಇವಾಗ ಕ್ಯಾಮ್ರಾ ಎಲ್ಲೋ ತಿರುಗಿಸ್ಬಿಡ್ತೀರಾ, ಕುತ್ಕೊಂಡು ಮಾತಾಡ್ತೀರಾ, ವೈರಲ್ ಆಗಲ್ಲ. ಅದು ಯಾರು ನಿಮಗೆ ಪರಿಚಯ ಇದ್ದು 4 ಜನ ಬಂದು ಮಾತಾಡಬೇಕು ಹೊರತು ವೈರಲ್ ಖಂಡಿತ ಆಗಲ್ಲ. ಧೈರ್ಯವಾಗಿ ನಾನೇನೇ ಆದರೂ ನನ್ನ ಚಾನಲ್ ಬೆಳೆಸ್ತೀನಿ, ನಾನು ನಡೆಸ್ತೀನಿ ಅನ್ನೋ ಧೈರ್ಯ ಇದ್ದರೆ ಖಂಡಿತ ಫೇಸ್ ಲೈವ್ ಮಾಡಿ. ಇದೊಂದು ಮೋಟಿವೇಶನ್ ಆಗಿ ತೊಗೊಳ್ಳಿ, ನಿಮ್ಮ ಚಾನಲ್ನ ಬೆಳೆಸಿ. ಬಟ್ ಇನ್ನೊಂದು ಹೇಳ್ತೀನಿ ಕೇಳಿ, ಯಾರಿಗೆ ನಿಜವಾಗ್ಲೂ ಯೂಟ್ಯೂಬರ್ ಆಗಬೇಕು, ಈ ಚಾನಲಲ್ಲಿ ಒಂದು ಏನೋ ಸಾಧನೆ ಮಾಡಬೇಕು ಅಂತ ದೃಢ ನಿರ್ಧಾರ ಇಟ್ಕೊಂಡಿರ್ತೀರಲ್ಲ, ಅಂಥವ್ರು ಮಾತ್ರ ಬಂದು ಯೂಟ್ಯೂಬ್ನಲ್ಲಿ ಟ್ರೈ ಮಾಡಿ. ಎಲ್ಲರೂ ಬೆಳೆಯೋಕ್ಕಾಗಲ್ಲ, ಕಷ್ಟ ಇದೆ, ಆಯಿತಾ. ಪ್ರತಿಭೆ ಇದ್ದವ್ರು ಮಾತ್ರ ಟ್ರೈ ಮಾಡಿ. ಪ್ರತಿಭೆ ಇಲ್ಲದೆ ಸುಮ್ಮನೆ ಟೈಮ್ ಪಾಸಿಗೆ ಬೆಳೆಸ್ತಿರೋರು ಖಂಡಿತ ನಿಮಗೆ ಬೇಕಾದಷ್ಟು ಆಪರ್ಚುನಿಟಿಗಳು ಬೇರೆ ಕಡೆ ಸಿಗುತ್ತೆ. ನೀವು ಸುಮ್ಮನೆ ಟೈಮ್ ಪಾಸಿಗೆ ಬಂದು ಲೈವ್ ಹಾಕ್ಕೊಂಡು ಸುಮ್ಮನೆ ಟೈಮು ವೇಸ್ಟ್ ಮಾಡ್ಕೊಬೇಡಿ. ನೀವು ಬೆಳೆಯಲ್ಲ, ಬೇರೆಯವ್ರಿಗೂ ಬೆಳೆಯೋಕ್ಕೆ ಅವಕಾಶ ಆಗಲ್ಲ. ಇದು ನಮ್ಮ ಸಣ್ಣ ಪುಟ್ಟ ಯೂಟ್ಯೂಬರ್ಗಳ ಅನಿಸಿಕೆ ಅಂತ ಹೇಳ್ಬೋದು. ಇದೇ ರೀತಿ ಸುಮಾರು ಜನ ಹೆಲ್ಪ್ ಮಾಡಿದವ್ರು ಇದ್ದಾರೆ, ಅವ್ರನ್ನೆಲ್ಲ ಮರ್ತಿಲ್ಲ, ಯಾರ ಹೆಸರು ತೊಗೊಳಲ್ಲ. ಯಾಕಂದರೆ ಒಬ್ಬರ ಹೆಸರು ತೊಗೊಂಡು ಒಬ್ಬರ ಹೆಸರು ತೊಗೊಂಡಿಲ್ಲ ಅಂದರೆ ಎಲ್ರಿಗೂ ಬೇಜಾರಾಗುತ್ತೆ. ಬಟ್ ನಮ್ಮ ಚಾನಲ್ಗೆ ಬಂದು ನಿನಗೆ ಸಪೋರ್ಟ್ ಮಾಡ್ತೀನಿ, ನೀನು ಇಷ್ಟು ಆ್ಯಕ್ಟಿವ್ ಆಗಿದೆಯಾ, ನನ್ನ ಸಪೋರ್ಟ್ ನಿನ್ಗೆ ಯಾವಾಗೂ ಇರುತ್ತೆ ಅಂತ ಬಂದು ಸಪೋರ್ಟ್ ಮಾಡೋದು ಸುಮಾರು ಜನ ಇದ್ದೀರಾ. ಅವ್ರನ್ನೆಲ್ಲ ನಾನು ಯಾವತ್ತೂ ಮರೆಯಲ್ಲ. ಎಷ್ಟು ಜನಗಳ ಹೆಸರು ನನ್ನ ಮನಸ್ಸಲ್ಲಿ ಯಾವಾಗೂ ಇದೆ. ಯಾರ್ಯಾರು ಅಂತ ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ. ಸುಮಾರು ಹೆಣ್ಮಕ್ಳುಗಳೇ, ಅಂದರೆ ನಮ್ಮ ವೈಟಿನಲ್ಲಿರೋ ಹೆಣ್ಮಕ್ಳುಗಳೇ ಸುಮಾರು ಜನ ಹೇಳ್ತಾ ಇದ್ರು ನನಗೆ, ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯಾ, ನಿನ್ನ ಲಾಗ್ಸ್ಗಳು ಚೆನ್ನಾಗಿದೆ, ತಮಾಷೆಯಾಗಿ ಮಾತಾಡ್ತೀಯಾ, ಹಾಗೆ ನೀನು ಲೈವ್ ಮಾಡ್ತಾ ಇದ್ರೆ ನಮಗೆ ನೋಡದೇ ಇರೋದಕ್ಕೆ ಮನಸ್ಸೇ ಆಗೋದಿಲ್ಲ. ಕೆಲಸ ಮಾಡ್ತಿದ್ರು ಕೂಡ ನಿನ್ನ ವಾಯ್ಸ್ ಕೇಳಿಸ್ಕೊಂಡು, ನೀನು ಮಾತಾಡೋ ಸ್ಟೈಲ್ ಕೇಳಿಸ್ಕೊಂಡೇ ನಾವು ಕೆಲಸ ಮಾಡ್ತಾ ಇರ್ತೀನಿ ಎಷ್ಟೊಂದು ಸಲ. ತುಂಬ ಇಷ್ಟ ಆಗುತ್ತೆ. ನಿಮಗೆ ಫ್ಯಾನ್ ಆಗಿದ್ದೀವಿ ಅಂತ ಗಂಡ್ಮಕ್ಳು ಬಿಡಿ, ಏನೋ ಹೆಣ್ಮಕ್ಳನ್ನ ನೋಡಿದಾಗ ಏನಕ್ಕೋ ಬಂದು ಹೇಳ್ತಾರೆ ಅಂತ ಇಟ್ಕೊಳ್ಳೋಣ. ಬಟ್ ಈ ಹೆಣ್ಮಕ್ಳು ಅದಕ್ಕೋಸ್ಕರ ಹೇಳಿರಲ್ಲ ಅಲ್ವಾ. ಎಷ್ಟೊಂದು ಜನ ಹೇಳಿದ್ದಾರೆ. ಬೇರೆಯವ್ರ ಲೈವಿಗೆ ಹೋದರೆ ಸುಮಾರು ನಾನು ಹೋಗಿ ಫ್ರೆಂಡ್ಸ್ ಜೊತೆ ಮಾತಾಡೋಣ ಅಂತ ಬೇರೆಯವ್ರ ಲೈವಿಗೆ ಹೋದಾಗ ನನ್ನ ಲೈವ್ ಬಗ್ಗೆ ಮಾತಾಡ್ತಾಯಿದ್ರು. ನಿಮ್ಮ ಲೈವು, ನೀವು ಸೂಪರಾಗಿ ಲೈವ್ ಮಾಡ್ತೀರಾ, ನೀವು ಸಖತ್ತಾಗಿ ಲೈವ್ ಮಾಡ್ತೀರಾ ಅಂತ ಎಷ್ಟೊಂದು ಜನ ಹೇಳೋದು ಕೇಳಿ ತುಂಬಾ ಖುಷಿ ಆಗ್ತಾಯಿತ್ತು ನನಗೆ. ಸಿಕ್ಕಾಪಟ್ಟೆ ಖುಷಿ ಸಮಯನೂ ನಾನು ಅಲ್ಲಿ ಕಳೆದಿದ್ದೀನಿ. ಅದೆಲ್ಲ ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು. ಬಟ್ ಇನ್ನು ಮುಂದೆ ನನ್ನ ಲೈವ್ ಸ್ಟ್ರೀಮಿಂಗ್ ಏನೂ ಇರೋದಿಲ್ಲ. ಯಾಕಂದರೆ ಮನೆ ಮಠ ಅಂತ ಸ್ವಲ್ಪ ಬ್ಯುಸಿ ಆಗೋ ಕಾರಣ ಮಕ್ಕಳಿಗೆ ನಾವು
ಏನಂತಾರೆ ತಾಯಿ ಆಗೋದು ಮುಖ್ಯ ಅಲ್ಲ, ತಾಯಿತನನ ಹೇಗೆ ನಿಭಾಯಿಸ್ತೀವಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ನಾವಿಲ್ಲಿ ಲೈವಲ್ಲೇ ಬ್ಯುಸಿ ಆದರೆ, ಬರೀ ವಿಡಿಯೋ ಮಾಡೋದ್ರಲ್ಲಿ ಲೈವಲ್ಲಿ ಬ್ಯುಸಿ ಆದರೆ ನಮ್ಮ ಮಕ್ಕಳಿಗೆ, ನಮ್ಮ ಮನೆಗೆ ನಾವು ಸಮಯ ಕೊಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಲೈವ್ ಸ್ಟ್ರೀಮಿಂಗ್ ಮಾಡ್ತಾ ಇಲ್ಲ. ಸುಮಾರು ಜನ ಅವತ್ತು ನನಗೆ ತುಂಬ ಲಾಸ್ಟ್ ಲೈವಲ್ಲಿ ನಾನು ಸಿಕ್ಕಾಪಟ್ಟೆ ಅಳ್ತಾ ಇದ್ದೆ, ಮನಸ್ಸು ತುಂಬಿ ಬಂದಿತ್ತು ಅಂತ ಹೇಳ್ಬೋದು. ಆ ಟೈಮಲ್ಲಿ ಎಷ್ಟೊಂದು ಜನ ನನಗೋಸ್ಕರ ನೀವು ಲೈವ್ ಸ್ಟಾಪ್ ಮಾಡ್ತಿದ್ದೀರಾ ಅಂತ ಅಳು ಬರೆಸ್ಕೊಂಡ್ರಲ್ಲ, ಮನಸ್ಸನ್ನ ಒಂಥರ ಭಾರ ಮಾಡ್ಕೊಂಡ್ರಲ್ಲ. ಅದು ಇವಾಗ್ಲೂ ನಾನು ಯಾವತ್ತಿದ್ರೂ ಅದನ್ನು ಮರೆಯಲ್ಲ. 4 ಜನದ ಹೃದಯ ಗೆದ್ದಿದ್ದೀನಿ ಅನ್ನೋದೇ ನನಗೆ ತುಂಬ ಸಿಕ್ಕಾಪಟ್ಟೆ ಖುಷಿಯಾದ ವಿಚಾರ. ಲೈವ್ ಸ್ಟ್ರೀಮಿಂಗ್ ಖಂಡಿತ ಮಿಸ್ ಮಾಡ್ಕೊತೀನಿ ನಾನು ಕೂಡ. ಯಾಕಂದರೆ ನಾನು ಆ್ಯಕ್ಟಿವ್ ಆಗಿದ್ದ ಜಾಗನ ನಾನು ಮರೆಯೋದಕ್ಕೆ ಚಾನ್ಸೇ ಇಲ್ಲ. ನನಗೂ ಕೂಡ ಅಯ್ಯೋ ಲೈವ್ ಸ್ಟ್ರೀಮಿಂಗ್ ಬಿಡಬಾರ್ದಿತ್ತು ಅಂತಲೇ ಮನಸ್ಸಲ್ಲಿದೆ. ಬಟ್ ಅನಿವಾರ್ಯ, ನನ್ನ ಕೆಲಸ ಮುಗ್ದಿದೆ. ಅಲ್ಲಿ ನಾನು ಏನು ಮಾಡಬೇಕಿತ್ತು, ಯಾಕಂದರೆ ಹಣಕಾಸಿಗೋಸ್ಕರನೇ ನಾನು ವೈಟಿಗೆ ಬಂದವಳಲ್ಲ. ಖಂಡಿತ ಹೇಳ್ತೀನಿ ಕೇಳಿ, ಇದೊಂದು ಮಾತು ಅಹಂಕಾರ ಅಂತ ಅಂದ್ಕೊಬೇಡಿ. ನನ್ನ ಮನಃಶಾಂತಿಗೋಸ್ಕರ ನಾನು ಆ್ಯಕ್ಟಿವ್ ಆಗಿರಬೇಕು. ನಾನು ಒಂದು ಗೃಹಿಣಿಯಾಗಿ ನಾನು ನೆಕ್ಸ್ಟ್ ಏನಾದ್ರು ಮಾಡಬೇಕು ಅಂತಿದ್ದಾಗ ಒಂದು ಪ್ಲ್ಯಾಟ್ಫಾರ್ಮ್ ಹುಡುಕುವಾಗ ಸಿಕ್ಕಿರೋ ಜಾಗ ಇದು. ಅದನ್ನು ನಾನು ಹಣ ಮಾಡಬೇಕು ಅಂದರೆ ಆಚೆ ಹೋಗಿ ದುಡಿಬೋದು, ಏನೋ ಮಾಡ್ಬೋದು, ಇದೇ ಆರಿಸ್ಕೋಬೇಕು ಅಂತ ಏನಿಲ್ಲ. ಸೊ ಲೈವ್ ಅನ್ನೋದು ನನ್ನ ಏನಂತಾರೆ ಅವಶ್ಯಕತೆಗೋಸ್ಕರ, ಅನಿವಾರ್ಯಕ್ಕೋಸ್ಕರ ಬಳಸ್ಕೊಂಡಿದ್ದೀನಿ. ಅದನ್ನೇ ನಾನು ಅಡ್ವಾಂಟೇಜಾಗಿ ಏನೋ ಒಂದು ರೀತಿ ತೊಗೊಂಡೋಗೋಕ್ಕೆ ಮನಸ್ಸಲ್ಲಿ ಇಷ್ಟ ಇಲ್ಲ. ಬಟ್ ಅದರಿಂದ ಒಳ್ಳೇದು ಕಲ್ತಿದ್ದೀನಿ, ಕೆಟ್ಟದ್ದು ಕಲ್ತಿದ್ದೀನಿ, ಎಲ್ಲನೂ ಕಲ್ತಿದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲಲ್ಲಿ ಇನ್ನು ಮುಂದೆ ನನ್ನ ಲೈವ್ ಸ್ಟ್ರೀಮಿಂಗ್ ಇರಲ್ಲ, ಬಟ್ ನನ್ನ ಲಾಗ್ಸಲ್ಲಿ ನನ್ನ ಮಾತುಗಳು ಇರುತ್ತೆ. ಸುಮಾರು ಜನ ನನ್ನ ಮಾತಾಡೋ ಸ್ಟೈಲ್ ಇಷ್ಟ ಅಂತ ಹೇಳಿ ತುಂಬಾ ಪ್ರೋತ್ಸಾಹಿಸಿದ್ದೀರಾ. ಅವರೆಲ್ಲ ವಿಡಿಯೋಸ್ ನೋಡಿ ಇನ್ನು ಮುಂದೆ ಶಾರ್ಟ್ಸ್ಗಳು ವಿಡಿಯೋಸ್ಗಳಲ್ಲಿ ಬ್ಯುಸಿ ಇರ್ತೀನಿ. ಖಂಡಿತ ಬರ್ತೀನಿ, ಅಂದರೆ ಎಲ್ಲರ ಜೊತೆ ಕಮೆಂಟಲ್ಲಿ ಮಾತಾಡ್ತೀನಿ. ಮುಂದೆ ಯಾರಿಗೂ ಕೂಡ ರಿಪ್ಲೈ ಕೊಡೋಲ್ಲ ಅನ್ನಂಗೆ ಏನಿಲ್ಲ. ಎಲ್ಲರಿಗೂ ಕೂಡ ಕಮೆಂಟಲ್ಲಿ ನಾನು ನನ್ನ ಕಡೆಯಿಂದ ರಿಪ್ಲೈ ಇದ್ದೇ ಇರುತ್ತೆ. ದಯವಿಟ್ಟು ಸಣ್ಣ ಪುಟ್ಟ ಯೂಟ್ಯೂಬರ್ಗಳನ್ನ ಬೆಳೆಸಿ. ಒನ್ಸ್ ಅಗೈನ್ ಮಾನಿಟೈಸೇಷನ್ ಆನ್ ಆಗಿರೋದು ಏನೋ ಬೆಟ್ಟ ಹತ್ತಿದಷ್ಟು ಖುಷಿ ನಮಗೆ ಆಗಿರುತ್ತೆ. ಯೂಟ್ಯೂಬರ್ಗಳಿಗೆ ಗೊತ್ತಿರುತ್ತೆ ಇದ್ರ ವ್ಯಾಲ್ಯೂಸ್ ಏನು ಅಂತ. ಥ್ಯಾಂಕ್ ಯು ಸೋ ಮಚ್. ಸುಮಾರು ಜನದ ಸಪೋರ್ಟು ನನಗಿದೆ, ಯಾರನ್ನೂ ಮರ್ತಿಲ್ಲ. ಎಲ್ಲರ ಹೆಸರು ನನ್ನ ಮನದಲ್ಲಿರುತ್ತೆ, ಯಾವಾಗೂ ಇರುತ್ತೆ ಕೂಡ. ಬಟ್ ಯಾರ ಹೆಸರು ಇಲ್ಲಿ ತೊಗೊಂಡಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಯಾಕಂದರೆ ನನಗೆ ಸುಮಾರು ಜನದ ಪರಿಚಯ ಇರೋದ್ರಿಂದ ಒಬ್ಬರು ಹೆಸರು ತೊಗೊಂಡು ಒಬ್ಬರಿಗೆ ಬೇಜಾರಾಗುತ್ತೆ. ಅಂದರೆ ಎಲ್ಲರದ್ದು ಹೆಸರನ್ನ ನಾನು ಲಿಸ್ಟ್ ಮಾಡಿ ಹೇಳೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. 4 ತಿಂಗಳಲ್ಲೂ ಕೂಡ ಮಾನಿಟೈಸೇಷನ್ ಆನ್ ಮಾಡ್ಕೋಬಹುದು. ಗಟ್ಟಿ ನಿರ್ಧಾರ ನಿಮ್ಮದಾಗಿದ್ದರೆ, ನಿಮ್ಮಲ್ಲೂ ಸ್ಟ್ರಾಂಗ್ನೆಸ್ಸು ನಿಮ್ಮದಾಗಿದ್ದರೆ, ನಿಮ್ಮಲ್ಲಿ ಮಾತಾಡುವ ಆ್ಯಕ್ಟಿವ್ನೆಸ್ಸು, ಹಾಗೆ ಡಿಫ್ರೆಂಟಾಗಿ ಮಾತಾಡ್ತೀನಿ ಅನ್ನೋ ತನ ನಿಮ್ಮಲ್ಲಿ ಇದ್ದರೆ ಖಂಡಿತ ನಿಮ್ಮ ಚಾನಲ್ಲು ಕೂಡ ಇವತ್ತಲ್ಲ ನಾಳೆ ಮಾನಿಟೈಸೇಷನ್ ಆಗುತ್ತೆ. ಎಲ್ಲರೂ ಯಾರು ಕೂಡ ನಿಮ್ಮ ಮನಸ್ಸಲ್ಲಿರೋ ಹೋಪ್ನ ಕಳ್ಕೊಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾರನ್ನೂ ಮರ್ತಿಲ್ಲ. ಮುಂದೆ ಹೀಗೆ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಧನ್ಯವಾದಗಳು. ನನ್ನ ವಿಡಿಯೋಸ್ಗಳನ್ನ ನೋಡ್ತಿರೋದಕ್ಕೆ ಲೈಫ್ ಆಫ್ ಪ್ರಕೃತಿ ಚಾನಲ್ ಕಡೆಯಿಂದ ನಿಮಗೆ ನಮಸ್ಕಾರಗಳು.